ಅಂದಾಗೆ ನೀವು ಆ ಒಂದು ಒಡವೆ ಬಗ್ಗೆ ಏನು ಚಿಂತೆ ಮಾಡಬೇಡಿ. ನಿಮ್ಗೆ ಯಾವಾಗ ಬೇಕು ಹೇಳಿ, ನಾನು ಅವಾಗ ಬಿಡಿಸ್ಕೊಡ್ತೀನಿ. ನನಗೆ ಆ ಒಡವೆ ಬಗ್ಗೆ ಯಾವ ಚಿಂತೆನೂ ಇಲ್ಲ. ಓಹೋ, ಹಾಗಿದ್ರೆ ದೇಶ ಬಿಟ್ಟು ಹೋಗೋದಕ್ಕ ಈ ದುಡ್ಡು? ಇಲ್ಲ, ದ್ವೇಷ ತೀರ್ಸ್ಕೊಳ್ಳೋಕ್ಕೆ. ರಾಮಾಚಾರಿ ಅವರೇ, ನಮ್ಮಿಬ್ರು ಜಾತಕ ನೋಡಿ ನಮ್ಮ ಮದ್ವೆಗೆ ಹತ್ರ ಇರೋ ಒಂದು ಒಳ್ಳೆ ಮುಹೂರ್ತ ಇಟ್ಕೊಡಿ. ಯಾಕೆಂದ್ರೆ ಇನ್ ಯಾವ್ದೇ ಕಾರಣಕ್ಕೂ ನಾನು ಟೈಮ್ ವೇಸ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಸೊ ಅಷ್ಟು ಬೇಗ ಮುಹೂರ್ತ ಇಟ್ಕೊಡಿ. ಇಲ್ಲ, ನನ್ ಗಂಡ ನಿನಗೆ ಮುಹೂರ್ತ ಇಟ್ಕೊಡಲ್ಲ. ಯಾಕ್ ಚಾರು, ನಿಮ್ ಏನಾದ್ರೂ ವೃತ್ತಿನೇ ಅದಲ್ವಾ? ಅದು ಅಲ್ ನೀವ್ ಹೇಳ್ದಾಗೆ ರಾಘು ಝಾನ್ಸಿ ಡಿವೋರ್ಸ್ ತಗೊಂಡು ಲೀಗಲಿ ನಾವಿಬ್ರು ಮದ್ವೆ ಆಗ್ಬೋದು ಅಂತ ಹೇಳಿದ್ಮೇಲೆ ತಾನೇ ನಾವ್ ಬಂದಿರೋದು. ಹೌದು, ಆದ್ರೆ ಆಗದೆ ಇರೋ ಮದ್ವೆಗೆಲ್ಲ ನನ್ ಗಂಡ ಮುಹೂರ್ತ ಇಡಲ್ಲ. ಆಗ್ದೇ ಇರೋ ಮದ್ವೆನಾ? ಯಾರ್ ಹಾಗಂತ ಹೇಳಿದ್ದು? ಯಾರ್ ಯಾಕೆ ಹೇಳ್ಬೇಕು? ನನ್ ಗಟ್ಸ್ ಫೀಲಿಂಗ್ ಹೇಳ್ತಾ ಇದೆ ಈ ಮದ್ವೆ ನಡೆಯಲ್ಲ ಅಂತ. ಬಟ್ ನನ್ ಗಟ್ ಫೀಲಿಂಗ್ ಈ ಮದ್ವೆ ಯಾರಿಂದನೂ ತಡೆಯೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ಯಲ್ಲ. ನಾನು ನನ್ನನ್ನ ನಂಬೋಳು. ಇಲ್ಲಿವರೆಗೂ ಯಾವ್ದ್ ಅಸಾಧ್ಯ ಆಗಿದ್ಯೋ ಅದನ್ನ ಸಾಧ್ಯ ಮಾಡಿ ತೋರ್ಸಿದೀನಿ. ಸೊ ಈ ಮದ್ವೆನೂ ಆಗೇ ಆಗುತ್ತೆ. ನಿಮ್ ಗಟ್ ಫೀಲಿಂಗ್ ಸುಳ್ಳಾಗತ್ತೆ. ನೋಡು, ಒಂದ್ ನಿಮಿಷ ಚಾರು ಮೇಡಮ್. ಸರಿ, ನಿಮ್ಗೋಸ್ಕರ ಮುಹೂರ್ತ ಇಟ್ಕೊಡ್ತೀನಿ. ಅಲ್ಲ ರಾಮಾಚಾರಿ, ಇವರು ಮೇಡಮ್, ನಿಮ್ಮ ಭಾವನೆ ನನಗೆ ಅರ್ಥ ಆಗುತ್ತೆ ಮೇಡಮ್. ಆದರೆ ಫಲತಾಂಬೂಲ ಸಮೇತ ಬಂದಿರೋರಿಗೆ ನಾವು ಮುಹೂರ್ತ ನೋಡಲ್ಲ ಅಂತ ನಿರಾಕರಿಸಿದ್ರೆ ಸರಿ ಹೋಗಲ್ಲ. ಯಾಕಂದ್ರೆ ಅದು ನನ್ನ ವೃತ್ತಿಗೆ ಅವಮಾನ ಮಾಡ್ದಂಗಾಗತ್ತೆ. ಇದು ಮಾತು ಅಂದ್ರೆ. ನಿಜವಾದ ಪುರೋಹಿತರು ಯಾವತ್ತೂ ಯಾರಿಗೂ ಇಲ್ಲ ಅಂತ ಹೇಳಲ್ಲ ಅಂತ ಕೇಳಿದ್ದೆ, ಆದ್ರೆ ಇವತ್ ನೋಡ್ತಾ ಇದ್ದೀನಿ. ಆದ್ರೂ ರಾಮಾಚಾರಿ ಚಾರು, ರಾಮಾಚಾರಿ ಹೇಳ್ತಾ ಇರೋದು ಸರಿಯಾಗಿ ಇದೆ ನೋಡಮ್ಮ. ರಾಮ ರಾವಣ ಯುದ್ಧ ಮಾಡಕ್ ಹೊರಟಾಗ ರಾಮ ರಾವಣನ ಹತ್ರನೇ ಹೋಗಿ ನನಗೆ ಕಂಕಣ ಕಟ್ಟು ಅಂತ ಕೇಳ್ದ. ರಾವಣನಿಗೆ ಗೊತ್ತು ರಾಮ ಅವನ ಜೊತೆನೆ ಯುದ್ಧ ಮಾಡೋದು ಅಂತ. ಆದ್ರೂ ರಾವಣ ಜಾತಕ ನೋಡಿ ಒಳ್ಳೆ ಮುಹೂರ್ತದಲ್ಲಿ ನೀನು ಜಯಶೀಲನಾಗು ಅಂತ ಆಶೀರ್ವಾದ ಮಾಡ್ದ. ಯಾಕೆ ಗೊತ್ತಾ? ಅದು ಅವನ ವೃತ್ತಿ ಧರ್ಮ. ಎಷ್ಟೇ ಕೆಟ್ಟವ್ರು ಮನೆ ಬಾಗ್ಲಿಗೆ ಬಂದ್ರು ಅವ್ರಿಗಾಗಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಈಗ ನನ್ನ ಮಗ ರಾಮಾಚಾರಿ ಮಾಡಕ್ ಹೊರಟಿರೋದು ಅವನ ವೃತ್ತಿ ಧರ್ಮನ. ಪಾಲಿಸ್ಲಿ ಬಿಡಮ್ಮ. ರಾಮಾಚಾರಿ, ಮುಹೂರ್ತ ಇಟ್ಕೊಡಪ್ಪ. ಯಾಕೆ ತುಳಸಿ, ನಿನ್ನ ಮೊದಲನೇ ಹೆಜ್ಜೆಗೆ ವಿಘ್ನ ಆಯ್ತು ಅಂತ ಕೋಪನಾ? ತುದಿಗಾಲಲ್ಲಿ ನಿಂತಿದ್ದೆ. ಪಾಪ ಆ ಝಾನ್ಸಿ ತುಂಬಾನೇ ಡಿಸಪಾಯಿಂಟ್ ಮಾಡ್ಬಿಟ್ಲು. ಡಿಸಪಾಯಿಂಟ್ ಆಯ್ತು ಅಂತ ಹೇಳಿ ನಿನ್ನ ಹಾಗೆ ಕೈ ಕಟ್ಕೊಂಡು ಕೂರೋಳಲ್ಲ ನಾನು. ಅದು ಏನಾದ್ರೂ ಆಗ್ಲಿ, ನಾನ್ ಅನ್ಕೊಂಡಿದ್ದನ್ನ ನಾನು ಸಾಧಿಸ್ತೀನಿ. ಮೊದಲು ನೀನೇನ್ ಹೇಳ್ತಾ ಇದ್ದೆ? ಝಾನ್ಸಿನ ರಾಘುವಿಂದ ದೂರ ಮಾಡೋದಿಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಆದ್ರೆ ಅದ್ ಮಾಡಿ ತೋರ್ಸದ್ನಲ್ಲ. ಹೌದೌದು ತುಳಸಿ, ಅದು ಝಾನ್ಸಿ ರಾಘುನ ದೂರ ಮಾಡೋ ವಿಚಾರದಲ್ಲಿ ಆಗಿರ್ಬೋದು. ಬಟ್ ಪ್ರಣವ್ ಮದುವೆ ವಿಚಾರದಲ್ಲೂ ಅದೇ ಆಗತ್ತೆ ಅನ್ನೋ ನಂಬಿಕೆ ನನಗಿಲ್ಲಪ್ಪ. ನಿನ್ ನಂಬಿಕೆ ನನಗ್ ಬೇಕಾಗಿಲ್ಲ ನಾಗಾರ್ಜುನ್. ಪ್ಲೀಸ್, ಇಬ್ರು ಸುಮ್ನೆ ಇರ್ತೀರಾ? ಮತ್ತೆ ಶುರು ಮಾಡ್ಕೊಂಬೇಡ್ರಿ. ಅಲ್ಲ ಮಾಮ್, ಝಾನ್ಸಿಗ್ ಮದ್ವೆ ಆಲೋಚನೆ ಬರೋದು ಯಾವಾಗ? ನನ್ನ ಮದ್ವೆ ಆಗೋದು ಯಾವಾಗ? ಅದು ನಿನ್ ಕೈಯಲ್ಲೇ ಇದೆ ಪ್ರಣವ್. ಅವಳಿಗೆ ಬರೀ ಮದ್ವೆ ಬಗ್ಗೆ ಇಂಟ್ರೆಸ್ಟ್ ಬರೋ ತರ ಮಾಡಿದ್ರೆ ಆಗಲ್ಲ.
ಅವಳಿಗೆ ನಿನ್ನ ಮೇಲೂ ಇಂಟ್ರೆಸ್ಟ್ ಬರೋ ಹಾಗೆ ಮಾಡಬೇಕು. ಇಲ್ಲಿವರೆಗೂ ಅವಳಿಗೆ ನಿನ್ನ ಬಗ್ಗೆ ಇದ್ದಿದ್ದ ಗೌರವ, ಇಂಪ್ರೆಷನ್ ಎಲ್ಲ ಚೇಂಜ್ ಆಗಬೇಕು. ಅವಳ ಮನಸ್ಸಲ್ಲಿ ನೀನ್ ಜಾಗ ಮಾಡ್ಕೊಳ್ಬೇಕು. ಅವಾಗ್ಲೇ ಈ ಮದುವೆ ಆಗೋದಕ್ಕೆ ಸಾಧ್ಯ. ಅರ್ಥ ಆಯ್ತು ಮಾಮ್. ಜಾನ್ಸಿ ಮದ್ವೆ ಆದ್ರೆ ನನ್ನನ್ನೇ ಆಗೋದು ಅನ್ನೋ ಹಾಗೆ ಮಾಡ್ತೀನಿ. ನೀನು ಅಷ್ಟು ಮಾಡು ಸಾಕು. ಮುಂದಿದ್ದು ನಾನು ನೋಡ್ಕೋತೇನೆ. ಇವ್ರಿಬ್ರು ಜಾತಕದ ಪ್ರಕಾರ ಇದೇ ತಿಂಗಳು 24, 25ನೇ ತಾರೀಕು ಒಳ್ಳೆ ಮುಹೂರ್ತ ಇದೆ. ಅದು ಬಿಟ್ರೆ ಇನ್ನು 3 ತಿಂಗಳು ಒಳ್ಳೆ ಮುಹೂರ್ತ ಬರಲ್ಲ. ಹಾಗಿದ್ರೆ ಅವತ್ತೇ ಫಿಕ್ಸ್ ಮಾಡ್ಬಿಡಿ. ಹತ್ರದಲ್ಲಿರೋ ಒಳ್ಳೆ ಮುಹೂರ್ತನ ಬಿಟ್ಟು ಮತ್ತೆ 3 ತಿಂಗಳು ವೇಟ್ ಮಾಡೋದೇನಕ್ಕೆ? ಸರಿ, ಹಾಗಾದ್ರೆ ನಾನು ಲಗ್ನ ಟೈಮ್ ಎಲ್ಲ ನಿಮಗೆ ಬರೆದು ಕೊಡ್ತೀನಿ. ಅದ್ರ ಅಗತ್ಯ ಇಲ್ಲ ರಾಮಾಚಾರಿ ಅವರೇ. ಯಾಕಂದ್ರೆ ಮೊದ್ಲು ಮಾತಾಗಿರೋ ತರ ನಮ್ ಮದ್ವೆ ಪೌರೋಹಿತ್ಯನ ನೀವೇ ವಹಿಸ್ಕೊಂಡು ಮದ್ವೆ ನಡೆಸ್ಕೊಡ್ಬೇಕು ಅಲ್ವಾ? ಸರಿ, ನಡ್ಸ್ಕೊಳೋಣ ಬಿಡಿ. ನಮ್ ಮದ್ವೆಗೆ ಪೌರೋಹಿತ್ಯ ಮಾಡೋಕೆ ಒಪ್ಕೊಂಡಿದ್ಕೆ ತುಂಬಾ ಥ್ಯಾಂಕ್ಸ್ ರಾಮಾಚಾರಿ ಅವರೇ. ಪರವಾಗಿಲ್ಲ, ಇದು ನನ್ನ ವೃತ್ತಿ. ಹಾಗಿದ್ರೆ ಪೌರೋಹಿತ್ಯಕ್ಕೆ ಅಡ್ವಾನ್ಸ್ ಜೊತೆಗೆ ಫಲ ತಾಂಬೂಲ ಇಟ್ಟಿದ್ದೀನಿ. ಇದನ್ನೇ ನೀವು ನಮ್ ಮದ್ವೆ ಮೊದಲನೇ ಇನ್ವಿಟೇಷನ್ ಅಂತ ತಿಳ್ಕೊಬೇಕು. ನೀವಿಬ್ರು ದಂಪತಿ ಸಮೇತ ಮಿಸ್ ಮಾಡದೆ ನಮ್ಮ ಮದ್ವೆಗೆ ಬರ್ಬೇಕು. ಚಾರು ಮೇಡಮ್, ಇಸ್ಕೊಳ್ಳಿ. ಆಹ್ವಾನನ ತಿರಸ್ಕಾರ ಮಾಡಿ ಅವಮಾನ ಮಾಡಬಾರ್ದು ಮೇಡಮ್. ರಾಘವೇಂದ್ರ ಅವರೇ, ಬನ್ನಿ, ನೀವು ಕೈ ಜೋಡಿಸಿ. ಯಾಕೆ ರಾಘವೇಂದ್ರ ಅವರೇ ಸುಮ್ನೆ ನಿಂತಿದ್ದೀರಾ? ಕುಟುಂಬದ ಸಮೇತ ಬರ್ಬೇಕು ಅಂತ ಇನ್ವೈಟ್ ಮಾಡಿ. ಲವ್ ಮಗ, ಮುಖ ಚೆನ್ನಾಗಿದೆ ಕಣ. ಕೊಳೆ ಆಗಿರೋದು ನಿನ್ ಮನ್ಸು. ಸಾಧ್ಯ ಆದ್ರೆ ಅದನ್ನ ತೊಳ್ಕೊ. ಇವಾಗ ನೀನ್ ಇದನ್ನ ಹೇಳಕ್ ಬಂತ? ಇಲ್ಲ ಕಣ, ಕಂಗ್ರಾಸ್ ಹೇಳೋಣ ಅಂತ ಬಂದೆ. ಮದ್ವೆ ಡೇಟ್ ಫಿಕ್ಸ್ ಆಯ್ತಂತೆ. ನೀನ್ ಬಿಡಪ್ಪ ಅದೃಷ್ಟವಂತ. ಲಾಟ್ರಿ ಮೇಲೆ ಲಾಟ್ರಿ, ಲಾಟ್ರಿ ಮೇಲೆ ಲಾಟ್ರಿ. ಕಂಗ್ರಾಟ್ಸ್, ಎಂಜಾಯ್. ನೋಡ್ತಾರೋಣ, ಎಲ್ಲ ಗೊತ್ತಿತ್ತು, ಈ ರೀತಿ ಮಾತಾಡಿ ಬೇಜಾರು ಮಾಡ್ಬೇಡುವ. ಅದಕ್ಕೆ ನಿಮ್ ಮನೆ ಕಡೆ ತಲೆ ಹಾಕ್ಬಾರ್ದು ಅನ್ಕೊಳ್ತೀನಿ. ಆದ್ರೆ ಫ್ರೆಂಡ್ ಅನ್ನೋ ಒಂದು ಅಟ್ಯಾಚ್ಮೆಂಟ್ ಇದೆ ನೋಡು, ಅದು ಬಿಡಲ್ಲ. ಆದ್ರೂ ನೀನ್ ಸೂಪರ್ ಕಣೋ ಮಗ. ಕೊನೆಗೂ ನೀನ್ ಅನ್ಕೊಂಡಿದ್ ಸಾಧಿಸ್ಬಿಟ್ಟೆ. ಜೊತೆಗೆ ಹೊಸ ಜೀವನಕ್ಕೆ ಹೆಜ್ಜೆ ಇಡೋದಕ್ಕೆ ರೆಡಿ ಆಗ್ಬಿಟ್ಟೆ. ತರುಣ, ನಾನ್ ಬಯಸಿರೋ ಜೀವನ ಅಲ್ಲ ಇದು. ನೋಡಿದ್ಯಾ, ಅದೃಷ್ಟ ನಿನ್ನೇ ಹುಡ್ಕೊಂಡ್ ಬರ್ತಾ ಇದೆ. ಆದ್ರೂ ಮಗ, ಇದನ್ನ ನಿನ್ನ ಬಿಟ್ರೆ ಇನ್ ಯಾರ ಕೈಲೂ ಮಾಡಕ್ಕಾಗಲ್ಲ ಕಣ. ಅದಕ್ಕೆ ನೀನ್ ಗ್ರೇಟು. ಲೋ, ಯಾಕೋ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ಯಾ? ಲೋ ರಾಘು, ನಾನ್ ಏನ್ ಹೇಳಿದ್ರೆ ಏನೋ ಪ್ರಯೋಜನ? ನಿಮ್ ಮನೆಯವ್ರು ಏನ್ ಅನ್ಕೊಳ್ತಾರೋ ನೀನ್ ಅದನ್ನೇ ತಾನೇ ಮಾಡ್ತೀಯಾ? ಬಿಟ್ಟಾಕು. ನೋಡಪ್ಪ, ನಾನು ಇವಾಗ ಹೇಳ್ತಿದ್ದೀನಿ, ಫ್ರೆಂಡು ನೀನ್ ಒಬ್ನೇ ಇರೋದು, ಮದುವೆಗೆ ಬರ್ಲೇಬೇಕು, ನನ್ ಜೊತೆ ಇರ್ಲೇಬೇಕು ಅಂತೆಲ್ಲ ನನ್ ಫೋರ್ಸ್ ಮಾಡ್ಬೇಡ. ಯಾಕೆಂದ್ರೆ ಮನಸ್ಸಾಕ್ಷಿ ವಿರುದ್ಧವಾಗಿ ನನ್ನ ಕೈಲಿ ನಡ್ಕೊಳ್ಳೋದಕ್ಕೆ ಆಗಲ್ಲ ಕಣ. ಏನು ಇಂಡೈರೆಕ್ಟ್ ಆಗಿ ನಾನ್ ನಡ್ಕೊಳ್ತಿರೋದ್ರ ಬಗ್ಗೆ ಹೇಳ್ತಿದ್ಯಾ? ನೇರವಾಗಿ ಹೇಳಕ್ ನನ್ಗೇನ್ ಭಯ ಇಲ್ಲ. ಮಾಡ್ತಿರೋದು ಮಣ್ ತಿನ್ನೋ ಕೆಲಸ ಅಂದ್ಮೇಲೆ ಹೆದರ್ಕೊಳ್ಳೋ ಅವಶ್ಯಕತೆ ಏನೋ ಇದೆ? ಆಮೇಲೆ ಫ್ರೆಂಡು ನಾನು ಮದುವೆಗೆ ಬಂದಿಲ್ಲ ಅಂತ ನಾನು ದೂರ ಮಾಡ್ಬೇಡಪ್ಪ. ಒಂದು ಸೈಲೆಂಟ್ ಇಟ್ಕೊಂಡಿರು. ಸರಿ ಕಣಪ್ಪ, ಮದುವೆ ಗಂಡು ಈ ಟೈಮಲ್ಲಿ ನೀನು ಗ್ಲಾಮರ್ ಮೇಂಟೈನ್ ಮಾಡ್ಬೇಕು. ಚೆನ್ನಾಗಿ ಮುಖ ತೊಳ್ಕೊಂಬ, ನಾನು ಇಲ್ಲೇ ವೇಟ್ ಮಾಡ್ತಿರ್ತೀನಿ. ನೋಡಿ, ನೀವು ಕೇಳಿದ್ರಲ್ಲ ಬೇಸಿಕ್ ಸೆಟ್. ಅಲ್ಲ, ನಂಗೊಂದು ಡೌಟು. ಯಾವ್ದಾದ್ರು ಒಂದು ಹೊಸ ಮಾಡೆಲ್ ಫೋನು ಮಾರ್ಕೆಟಲ್ಲಿ ಲಾಂಚ್ ಆದ್ರೆ ಅದ್ರ ನಾಳೆನೆ ಆ ಒಂದು ಫೋನು ನನ್ನ ಕೈ ಇರಬೇಕು ಅಂತಿದ್ದವ್ರು ನೀವು ಈ ಬೇಸಿಕ್ ಸೆಟ್ನ ಹುಡ್ಕೊಂಡು ತರಕ್ಕೆ ಯಾಕೆ ಕೇಳಿದ್ರಿ? ಯಾಕಂದ್ರೆ ಈ ಬೇಸಿಕ್ ಫೋನಿಂದ ನಮ್ಮನ್ನು ಯಾರು ಟ್ರೇಸ್ ಮಾಡೋಕ್ಕಾಗಲ್ಲ.
ಅಡ್ವಾನ್ಸ್ ಫೀಚರ್ ಇರೋ ಫೋನಿಂದ ನಮ್ಮನ್ನು ಅಡ್ವಾನ್ಸ್ ಆಗಿ ಹಿಡ್ದಾಕ್ತಾರೆ. ಅದಕ್ಕೆ ಅದು ಸರಿ, ದುಡ್ಡು ತರಕ್ಕೆ ಹೇಳಿದ್ನಲ್ಲ, ಎಲ್ಲಲ್ಲಿ ದುಡ್ಡು? ತಂದಿದ್ದೀನಿ. ಎಲ್ಲ ರೆಡಿಯಾಗಿದೆ. ತಗೊಳ್ಳಿ. ಅಂದಾಗೆ ನೀವು ಆ ಒಂದು ಒಡವೆ ಬಗ್ಗೆ ಏನು ಚಿಂತೆ ಮಾಡಬೇಡಿ. ನಿಮ್ಗೆ ಯಾವಾಗ ಬೇಕು ಹೇಳಿ, ನಾನು ಅವಾಗ ಬಿಡಿಸ್ಕೊಡ್ತೀನಿ. ನನಗೆ ಆ ಒಡವೆ ಬಗ್ಗೆ ಯಾವ ಚಿಂತೆನೂ ಇಲ್ಲ. ಓಹೋ, ಹಾಗಿದ್ರೆ ದೇಶ ಬಿಟ್ಟು ಹೋಗೋದಕ್ಕ ಈ ದುಡ್ಡು? ಇಲ್ಲ, ದ್ವೇಷ ತೀರ್ಸ್ಕೊಳ್ಳೋಕ್ಕೆ. ತಾವೇನು ಹೇಳ್ತಿದ್ದೀರಾ? ನಮ್ಮನ್ನ ಈ ಪರಿಸ್ಥಿತಿಗೆ ತಂದವ್ರಿಗೆ ಚಟ್ಟ ಕಟ್ಟೋಕೆ. ರಾಜ ಥರ ಬದುಕ್ತಾ ಇದ್ದ ನನ್ನನ್ನ ಈ ರೀತಿ ಬದುಕೋಕೆ ಮಾಡಿದ್ರಲ್ಲ, ಅವ್ರ ಬದುಕನ್ನ ಫಿನಿಶ್ ಮಾಡೋದಕ್ಕೆ. ನವದೀಪ್ ಜಿ, ನಾನು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡಿ. ನೀವು ಈಗಾಗಲೇ ದ್ವೇಷ ಅನ್ಕೊಂಡು ಒಂದು ಮಟ್ಟಕ್ಕೆ ಬಂದು ಸಾರಿ ಒಂದು ಮಟ್ಟಕ್ಕಲ್ಲ, ಕೆಳಮಟ್ಟದಲ್ಲಿ ಬಂದು ಕೂತಿದ್ದೀರಿ. ಅಂಥದ್ರಲ್ಲಿ ಇನ್ನು ಮುಂದಕ್ಕೆ ಮತ್ತೆ ಈ ಒಂದು ದ್ವೇಷ ಸಾಧಿಸೋ ಬುದ್ಧಿ ಬೇಕಾ? ಏಯ್, ನಾನು ಹೀಗೆ ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಇಚ್ಛಾನೇ ಕಾರಣ. ನಾನು ಈ ಥರ ಕಷ್ಟಪಟ್ಟು ಈ ಥರ ಹೈಡೌಟಲ್ಲಿ ಇದ್ದೀನಿ ಅಂದ್ರೆ ಇದಕ್ಕೆ ಕಾರಣ ಆಗಿರೋ ಜೀವ ತೆಗೆದು ನನ್ನ ಎದೆ ಒಳಗಿರುವ ಕೋಪನ ತಣ್ಣಗೆ ಮಾಡೋಕ್ಕೆ ಬಿಡಲ್ಲ. ಅವರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣೋ. ಏನೋ ನಿಮ್ಮ ಒಂದು ಋಣ ನನ್ನ ಮೇಲೆ ಸ್ವಲ್ಪ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ಸಹಾಯನ ಮಾಡಿದ್ದೀನಿ. ಇನ್ನು ಮುಂದಕ್ಕೆ ನಿಮ್ಮ ಜೊತೆ ಇನ್ವಾಲ್ವ್ ಆಗಿ ನಿಮ್ಮ ಜೊತೆ ಜೈಲು ಸೇರಿ ಅಲ್ಲೇ ನಿಮ್ಮ ಕಾಲು ಕೈನ ಒತ್ಕೊಂಡು ನಿಮ್ಗೆ ಮಸಾಜ್ ಮಾಡ್ಕೊಂಡಿರೋದಕ್ಕೆ ದೇವರಣೆಗಳು ನಮ್ಮ ಕೈಲಿ ಆಗಲ್ಲ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಇನ್ನು ಮೇಲಿಂದ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಬರ್ಲಾ? ಹಾಯ್. ಜೇಕೆ ನಿಲ್ಕೋ ಜೇಕೆ. ಅಯ್ಯಯ್ಯ, ನಾವ್ ಹೇಳಿಲ್ವಾ ಈ ಆಟಕ್ಕೆ ಇನ್ ಮುಂದೆ ನಾವಿಲ್ಲ ಅಂತ. ಬಾಯ್ ಬಾಯ್. ಡ್ಯಾಡ್, वो तो चला गया. ಜಾನೆ ದೋ ಉಸ್ಕೋ. ಆ ಕಾಮಿಡಿ ಪೀಸ್ ಇದ್ದು ನಮ್ಗೆ ಏನು ಪ್ರಯೋಜನ ಇಲ್ಲ. ಮತ್ತೆ ಡ್ಯಾಡ್, ನಾವಿಬ್ಬರೇ ಸೇರ್ಕೊಂಡು ಅವ್ರ ಕಥೆನೆಲ್ಲ ಮುಗ್ಸೋಕ್ಕಾಗತ್ತಾ? ಆ ಕಥೆನ ಮುಗ್ಸೋಕೆ ಯಾರನ್ನ ಕರಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ರಾಕಾ, ನಾನ್ ಸಕ್ಸೇನ ಮಾತಾಡ್ತಿದ್ದೀನಿ. ಅರ್ಜೆಂಟ್ ಆಗಿ ನಾನು ಹೇಳಿರೋ ಲೊಕೇಶನ್ಗೆ ಬಂದ್ಬಿಡು.